ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ನಾರಾಯಣ ನಾರಾಯಣ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ನಾರಾಯಣ ನಾರಾಯಣ ಕರುಣಾಸಾಗರ ಕಮಲ ನಾಯಕ ಕರುಣಾಸಾಗರ ಕಮಲ ನಾಯಕ ಕನಕಾಂಬರಧಾರಿ ಗೋಪಾಲ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ನಾರಾಯಣ ನಾರಾಯಣ ಕಾಳಿಯ ಮರ್ದನ ಕಂಸ ವಿಸೂದನ ಕಾಳಿಯ ಮರ್ದನ ಕಂಸ ವಿಸೂದನ ಕಮಲದಳ ನಯನ ಗೋಪಾಲ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ನಾರಾಯಣ ನಾರಾಯಣ ಅಮ್ಮ ರುಕ್ಮಿಣಿ ದೇವಿ ವಂದಿಸುವೆನು ತಾಯಿ. ಪೂಜ್ಯರಿಗೆ ನಮಸ್ಕರಿಸುವೆನು. ಪೂಜ್ಯರೇ ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಬಹಳ ಸಂತೋಷ ಅಮ್ಮ. ಬೆಳಗಾದರೆ ನಿನ್ನ ಇಷ್ಟದೈವದ ಪೂಜೆ ಅಲ್ಲವೇ? ಇನ್ನು ಶ್ರೀಕೃಷ್ಣ ಪರಮಾತ್ಮನ ಬಾರದಲೇ ಇರಲು ಕಾರಣವೇನಿರಬಹುದು ತಾಯಿ? ಪೂಜ್ಯರೇ, ಸರ್ವ ಚೈತನ್ಯಾತ್ಮಕನಾದ ಮಹಾಪುರುಷನ ಚಲನವಲನಗಳಿಗೆ ಸೀಮಿತ ಇದೆಯೇ ಪೂಜ್ಯರೇ? ಹೌದು ಹೌದು ತಾಯಿ, ನಿನ್ನ ಮಾತು ಸತ್ಯ. ಆತನ ರಾಣಿಯರಲ್ಲೇ ಅತ್ಯಂತ ಪ್ರೇಮವುಳ್ಳವರೆಂದರೆ ರುಕ್ಮಿಣಿ ದೇವಿಯನ್ನು ಸಾರುತ್ತಿರುವುದು. ಹೀಗಿರುವಲ್ಲಿ ಆತನ ಗುಣವೇಕೆ ತಾಯಿ ನಿನಗೆ? ಪೂಜ್ಯರೇ, ಇಷ್ಟು ವೇಳೆಯಾದರೂ ನನ್ನ ಸ್ವಾಮಿಯು ಬಾರಲಿಲ್ಲ. ಅವರು ಬಾರದಿದ್ದರೆ ನನ್ನ ಪತಿಪೂಜಾ ಸಮಾರಂಭವು ನಿಂತಂತೆಯೇ ಅಲ್ಲವೇ? ಏನು ಮಾಡುವುದು ಪೂಜ್ಯರೇ? ಅಮ್ಮ ರುಕ್ಮಿಣಿ ದೇವಿ, ನಾರಾಯಣ ನಾರಾಯಣ, ನಿನ್ನ ಸವತಿಯಾದ ಆ ಸತ್ಯಭಾಮೆ ದೇವಿಯವರು ಪರಮಾತ್ಮನನ್ನು ತನ್ನ ಮಂದಿರದಲ್ಲೇ ಬಂಧಿಸಿರಬಾರದೇಕೆ ತಾಯಿ? ಅಲ್ಲವೇ ಸದಾ ನಿನ್ನಲ್ಲಿ ಮಾತ್ಸರ್ಯ ಕೋಪ ಕ್ರೋಧಗಳಿಂದ ವರ್ತಿಸುತ್ತಿರುವ ಆಕೆಯು ಮಧುಸೂದನನ್ನು ತನ್ನ ಮಂದಿರದಲ್ಲೇ ಉಳಿಸಿಕೊಂಡಿರಬಾರದೇಕೆ ತಾಯಿ? ಪೂಜ್ಯರೇ, ಹಾಗೇನಾದರೂ ಆದರೆ ನನ್ನ ಪತಿಪೂಜಾ ಸಂಭ್ರಮವು ನಿಂತತಿಯಲ್ಲವೇ? ಇದಕ್ಕೇನಾದರೂ ಒಂದು ಉಪಾಯವನ್ನು ಹೇಳಿ ಪೂಜ್ಯರೇ. ಅಮ್ಮ ನಾರಾಯಣ ನಾರಾಯಣ, ಅಮ್ಮ ಈ ದಿನ ಸಂಜೆಯೇ ಹೋಗಿ ಮಧುಸೂದನನ್ನು ಕರೆತನ್ನಿ. ಎಷ್ಟೋ ಜನ ಪತ್ನಿಯರಿದ್ದರೆ ಏನಂತೆ, ಪ್ರಥಮದಲ್ಲಿ ಪಟ್ಟದ ರಾಣಿಯಿಂದ ಪೂಜೆ ಪಡೆಯುವುದು ಲೋಕದ ಧರ್ಮ. ಇಲ್ಲವಾದರೆ ನಿಮ್ಮ ವ್ರತವು ಫಲದಾಯಕವಾಗಲಾರದ ತಾಯಿ. ಯೋಚಿಸಿ ಮುಂದಿನ ಕಾರ್ಯೋನ್ಮುಖರಾಗಿದೆ. ಹೌದು ಪೂಜ್ಯರೇ, ನಿಮ್ಮ ಮಾತು ನಿಜವೇ. ಹಾಗೆ ಆಗಲಿ, ನಿಮ್ಮ ಮಾತಿನಂತೆಯೇ ನಾನು ನಡೆದುಕೊಳ್ಳುವೆನು. ಶ್ರೇಯಸ್ತು ದೇವಿ, ನಾನಿನ್ನು ಬರುವೆನು. ನಾರಾಯಣ ನಾರಾಯಣ. ಇದೇನಿದು? ಪೂಜ್ಯರು ಹೇಳಿದಂತೆಯೇ ನಾನು ಮಾಡಲಿ. ಆದರೆ ಅಲ್ಲಿಗೆ ಯಾರನ್ನಾದರೂ ಕಳಿಸೋಣವೆಂದರೆ ಆ ಭಾಮಿಯಾದರೂ ಬಹಳ ಕೋಪಿಷ್ಟಳು. ಈಗೇನು ಮಾಡುವುದು? ಎಷ್ಟೇ ಆದರೂ ಭಾಮಿಯು ನನ್ನ ಸಹೋದರಿಯೇ ಇಲ್ಲವೇ? ನಾನೇ ಹೋಗಿ ಪ್ರಾಣೇಶ್ವರನನ್ನು ಕರೆದುಕೊಂಡು ಬರುವೆನು. ನಾರಾಯಣ ಲಕ್ಷ್ಮೀ ನಾರಾಯಣ, ಕರುಣಾಭರಣ ಶ್ರೀಶೇಷ ಶಯನ. ನಾರಾಯಣ ನಾರಾಯಣ, ಕರುಣಾಭರಣ ಶ್ರೀಶೇಷ ಶಯನ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ನಾರಾಯಣ.
ಚಕ್ರ ಗದಾಧರ ಶೋಭಿತ ಸುಂದರ ಶಂಖ ಚಕ್ರ ಗದಾಧರ ಶೋಭಿತ ಸುಂದರ ಮಣಿಗತ ಭೂಷಿತ ಪರಮ ಕೃಪಾಕರ ಮಣಿಗತ ಭೂಷಿತ ಪರಮ ಕೃಪಾಕರ ಮುನಿಜನ ವಂದಿತ ಶ್ರೀಕರ ಶುಭಕರ ಮುನಿಜನ ವಂದಿತ ಶ್ರೀಕರ ಶುಭಕರ ಧನ್ಯಾರಿಯ ದೇಶನ ದೇವತೆಯ ಸಾಗರ ಕರುಣಾಕರ ಅಭಯಂಕರ ದೇವದಯ ಸಾಗರ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ 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 ಲೀಲಾ ಮಾನಸರಾದ ಶ್ರೀಮನ್ನಾರಾಯಣನು ಭೂಲೋಕದಲ್ಲಿ ಅಷ್ಟಾವತಾರದಿಂದ ಅವತರಿಸಿ ಪೂತನಿ ಶಕಟ ಕಂಸ ಮೊದಲಾದವರನ್ನು ಸಂಹರಿಸಿ ಧರ್ಮೋದ್ಧಾರ ಮಾಡುತ್ತಿರುವನು. ಆಹಾ ಆಹಾ ಅಂತ ಲೀಲಾಮಾನಸ ರೂಪನು ಜಗನ್ನಾಟಕ ಸೂತ್ರಧಾರಿಯಾದ ಪರಮಪುರುಷನ ಲೀಲೆಗಳನ್ನು ನೋಡುತ್ತಿರುವ ನಾನೇ ಅಲ್ಲವೇ ಪುಣ್ಯಶಾಲಿಯು? ನಾರಾಯಣ ನಾರಾಯಣ. ಆಗಲಿ, ನಾನೀಗಲೇ ಸತ್ಯಭಾಮ ಅಂತಃಪುರಕ್ಕೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕಂಡು ಮುಂದಿನ ಯಾವುದಾದರೂ ಒಂದು ಕಾರ್ಯವನ್ನು ಕೈಗೊಂಡು ಶಾಂತಿ ಸಾಮ್ರಾಜ್ಯದ ಸ್ಥಾಪನೆಯನ್ನು ಕೈಗೊಳ್ಳಬೇಕು. ನಾರಾಯಣ ನಾರಾಯಣ. ಎಲ್ಲ ನೀನೇ, ಎಲ್ಲವೂ ನೀನೇ, ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ನೀನೇ. ಎಲ್ಲ ನೀನೇ, ಎಲ್ಲವೂ ನೀನೇ, ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ನೀನೇ. ಅಗಣಿತ ಮಹಿಮನೆ ಜಗದೋದ್ಧಾರನೆ. ನಾರಾಯಣ ನಾರಾಯಣ. ಅಗಣಿತ ಮಹಿಮನೆ ಜಗದೋದ್ಧಾರನೆ, ಧನುಜಾರಿಯ ಧರ್ಮೇಶನ ದೇವದಯ ಸಾಗರ. ಧನುಜಾರಿಯ ಧರ್ಮೇಶನ ದೇವದಯ ಸಾಗರ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ಮದನ ಮನೋಹರಿ ಸುಂದರನ ಮಧುರಾಶ್ವತ ನಯನ ಚಕೋ ಮಂದಗಾಮಿನಿ ಹೃದಯ ವಿಕಾರಿ ನಾಟ್ಯಮಯೂ ಸತ್ಯಭಾ ಸ್ವಾಮಿ, ಮನಗೊಲಿದ ಪ್ರಿಯದರಸಿ ಕೋರಮನೆ ಮನಗೊಲಿದ ಪ್ರಿಯದರಸಿ ಕೋರಮನೆ ಮನಗೊಲಿದ ಪ್ರಿಯದರಸಿ ಕೋರಮನೆ ಉಡಿ ನೋಟ ಬೀರುವ ನವರಾಣಿ
ಆ ಚಂದ್ರಮ ಭಾವ ಬಾನಲ್ಲಿ ಮೂಡಿದ ಆ ಚಂದ್ರಮ ನಮಗಾಗಿ ಕಾದಿದೆ ಈ ಸಂಭ್ರಮ ನಮಗಾಗಿ ಕಾದಿದೆ ಈ ಸಂಭ್ರಮ ಲೋಕದ ಸವಿ ನಮಗಾಗಿ ಸುರಲೋಕದ ಸವಿ ನಮಗಾಗಿ ಸವಿಜೇನ ಬಾಳು ನಮಗಾಗಿ ಸುರಲೋಕದ ಸವಿ ನಮಗಾಗಿ ಸವಿಜೇನ ಬಾಳು ನಮಗಾಗಿ ಮನಗೊಲಿದ ಪ್ರಿಯದರಸಿ ಹೋರಮಣಿ ಮನಗೊಲಿದ ಪ್ರಿಯದರಸಿ ಹೋರಮಣಿ ಪ್ರಾಣೇಶ್ವರ ಮಾಮ ಸ್ವಾಮಿ, ನಿಮ್ಮನ್ನು ಕೈ ಹಿಡಿದ ನಾನೇ ಭಾಗ್ಯಶಾಲಿ ಅಲ್ಲದೆ ನಿಮ್ಮ ಜೊತೆ ಈ ಆನಂದವನ್ನು ಅನುಭವಿಸು ಸ್ವರ್ಗದಲ್ಲಿ ಆನಂದವನ್ನು ಅನುಭವಿಸಿದಷ್ಟು ಸಂತೋಷವಾಗುತ್ತಿರುವುದು ಪ್ರಾಣೇಶ್ವರ. ಭಾವ ಸ್ವಾಮಿ, ನನಗೂ ಕೂಡ ಹಾಗೆ ಅನ್ನಿಸುತ್ತಿದೆ. ಆಹಾ, ಈ ನಿನ್ನ ಕೋಪ ತುಂಬಿದ ಮುಖವನ್ನು ನೋಡುವುದಕ್ಕೆ ನನಗೆ ಮಹಾದಾನಂದ ಉಂಟಾಗುವುದು. ಪ್ರಾಣೇಶ್ವರ, ಭಾವ ಈ ನಿಮ್ಮ ಹೊಗಳಿಕೆಯು ಹಾಗೆ ಇರಲಿ. ಸ್ವಾಮಿ, ಬಾ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ವಾರ ನಾಟ್ಯ ಮಯೂರ ಪ್ರೇಮ ಚಂದಿರ ಬಳಿಗೆ ಬಾ ಸುಂದರ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ ನಾಟ್ಯ ಮಯೂರ ಪ್ರೇಮ ಚಂದಿರ ನಾಟ್ಯ ಮಯೂರ ಪ್ರೇಮ ಚಂದಿರ ಬಳಿಗೆ ಬಾ ಸುಂದರ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ ಉಡಿನೋಟ ಹೂಬಾಣ ಎದೆ ತಾಕಲು ನನ್ನೆದೆಯು ನೋವಿಂದ ಎನ್ನಲು ಉಡಿನೋಟ ಹೂಬಾಣ ಎದೆ ತಾಕಲು ನನ್ನೆದೆಯು ನೋವಿಂದ ಎನ್ನಲು ಸವಿ ಮುತ್ತಿನ ಅದರ ಸುದೆ ಸವಿಯಲು ಸವಿ ಮುತ್ತಿನ ಅದರ ಸುದೆ ಸವಿಯಲು ತಡವೇಕೆ ಬಾನಲ್ಲ ನನ್ನ ಸೇರಲು ತಡವೇಕೆ ಬಾನಲ್ಲ ನನ್ನ ಸೇರಲು ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ ನಾಟ್ಯ ಮಯೂರ ಪ್ರೇಮ ಚಂದಿರ ನಾಟ್ಯ ಮಯೂರ ಪ್ರೇಮ ಚಂದಿರ ಬಳಿಗೆ ಬಾ ಸುಂದರ ಲಾಲ 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 ಸ್ವಾಮಿ, ಭಾವ ಈ ನಿಮ್ಮ ಹೊಗಳಿಕೆಯು ಹಾಗಿರಲಿ. ನೀವು ಮಾತ್ರ ನನ್ನ ವ್ರತ ಮುಗಿಯೋ ತನಕ ನನ್ನನ್ನು ಬಿಟ್ಟು ಈ ನನ್ನ ಮಂದಿರವನ್ನು ಬಿಟ್ಟು ಎಲ್ಲಿಯೂ ಹೋಗಕೂಡದು. ಭಾವ ಇದು ಎಂತಹ ಕಟ್ಟಾಜ್ಞೆ.
ನಿನ್ನಂತಹ ಮೋಹದ ಅರಗಡಿಯನ್ನು ಬಿಟ್ಟು ನಾನು ಎಲ್ಲಿಗೋ ಕದರಲಾರೆ. ಆಹಾ, ಹಾಗೇನಾದ್ರೂ ಹೋಗುವುದಾದರೆ ನಿಮ್ಮನ್ನು ಕಂಬಕ್ಕೆ ಕಟ್ಟಿಯಾದರೂ ನಾನು ನಿಮ್ಮನ್ನು ಇಲ್ಲಿಯೇ ಇರಿಸಿಕೊಳ್ಳುತ್ತೇನೆ. ನೀವು ಕಪಟ ನಾಟಕ ಸೂತ್ರಧಾರಿಯಾದರೆ ನಾನು ಕಠಿಣ ರಥ ಪಾಲಕಿ. ತಿಳಿಯುತ್ತೇನು ಪ್ರಾಣೇಶ್ವರ? ಭಾಮ, ನೀವು ನನ್ನನ್ನು ಬಿಟ್ಟು ಎಲ್ಲಿಯೂ ಹೋಗಕೂಡದು. ಭಾಮ, ಸತ್ರಾಜಿತನ ಪುತ್ರಿಯಾದ ನಿನ್ನನ್ನು ಎಷ್ಟೊಂದು ವರ್ಣಿಸಲು ಅಸದಳವಾಗಿರುವ ಈ ದಿನ ನೀನು ಎಷ್ಟೊಂದು ಮನೋಹರವಾಗಿ ಕಾಣ್ತಿರುವೆ. ಭಾಮ, ಸ್ವಾಮಿ, ಸುಂದರಿಗೆ ಸಂಚಿಂದ ಮನಸೆಳೆದು ಧರೆಗಿಳಿದು ಬಂದವಳೆ ಕಾಮಿನಿ ಕಾಮಿನಿ ಮೋಹಿನಿ. ಸುರ ಸುಂದರಿಗೆ ಸಂಚಿಂದ ಮನಸೆಳೆದು ಧರೆಗಿಳಿದು ಬಂದವಳೆ ಮೋಹಿನಿ. ಅರಳಿದ ಹೂಗಳ ಅಮೃತ ಸವಿಯಲು ಅರಳಿದ ಹೂಗಳ ಅಮೃತ ಸವಿಯಲು ಭ್ರಮರದಂತೆ ನಾ ಬಂದಿಗನೆ. ಭ್ರಮರದಂತೆ ನಾ ಬಂದಿಗನೆ. ಗುಡಿ ನೋಟ ಕಂಗಳಿಂದ ಮನಸೆಳೆದು ಬಂದು ನಿನ್ನೆ. ಗುಡಿ ನೋಟ ಕಂಗಳಿಂದ ಮನಸೆಳೆದು ಬಂದು ನಿನ್ನೆ. ನಾಟ್ಯ ಮಯೂರಿಯ ನಲಿದು ನರ್ತಿಸುತ್ತ ನವವಿಧ ಭಾವದಿ ಕುಣಿಬಾರೆ. ನಾಟ್ಯ ಮಯೂರಿಯ ನಲಿದು ನರ್ತಿಸುತ್ತ ನವವಿಧ ಭಾವದಿ ಕುಣಿಬಾರೆ. ಸುರ ಸುಂದರಿಗೆ ಸಂಚಿನ ಮನಸೆಳೆದು ಧರೆಗಿಳಿದು ಬಂದವಳೆ ಕಾಮಿನಿ ಕಾಮಿನಿ ಮೋಹಿನಿ. ಭಾಮ, ಸ್ವಾಮಿ, ಪ್ರಾಣೇಶ್ವರ, ಯಾವುದೇ ಕಾರಣಕ್ಕೂ ನೀವು ನನ್ನ ಮಂದಿರವನ್ನು ಬಿಟ್ಟು ಎಲ್ಲಿಯೂ ಹೋಗಕೂಡದು. ಅದು ನನ್ನ ವ್ರತ ಮುಗಿಯೋ ತನಕ. ಭಾಮ, ನಿನ್ನ ಮಾತು ಸತ್ಯ. ಆದರೆ ಒಂದು ವೇಳೆ ನಾನು ಇಲ್ಲಿ ಇಲ್ಲದಿದ್ದರೆ? ಆಹಾ, ಸುಮ್ಮನೆ ಬಿಡುವೆ ನೀನು. ನಿಮ್ಮನ್ನು ಕಂಬಕ್ಕೆ ಕಟ್ಟಿಯಾದರೂ ನಿಮ್ಮನ್ನು ಇಲ್ಲಿಯೇ ಇರಿಸಿಕೊಳ್ಳುತ್ತೇನೆ. ಪ್ರಾಣೇಶ್ವರ, ನೀವು ಕಪಟ ನಾಟಕ ಸೂತ್ರಧಾರಿ ಆದರೆ ನಾನು ಕಠಿಣ ವ್ರತ ಪಾಲಕಿ. ಅರ್ಥವಾಯಿತೇನು? ಬನ್ನಿ ಸ್ವಾಮಿ. ಸ್ವಾಮಿ, ಪ್ರಾಣೇಶ್ವರ, ಸ್ವಾಮಿ, ತಂಗಿ, ಸ್ವಾಮಿ, ಏನದಲ್ಲಿ? ಸುಮ್ಮನೆ ಕುಳಿತುಕೊಳ್ಳಿ. ತಂಗಿ, ಹೇ, ಅಲ್ಲೇ ನಿಲ್ಲು. ಬಂದ ಸಮಾಚಾರವೇನೆಂದು ಅಲ್ಲೇ ನಿಂತು ಹೇಳು. ಅದೇಕೆ ಬಾಮ ಕೋಪಿಸಿಕೊಳ್ಳುವೆ? ಸ್ವಾಮಿಯವರನ್ನು ನಾಳಿನ ವ್ರತಕ್ಕೆ ಕರೆದುಕೊಂಡು ಹೋಗಲು ಬಂದಿರುವೆನು. ಆಹಾ, ತಂಗಿ, ನಾನು ಇವಳಿಗೆ ತಂಗಿ. ಬಹಳ ಚೆನ್ನಾಗಿದೆ. ನೀನೊಬ್ಬಳೇ ಏನು ವ್ರತ ಮಾಡುವುದು? ನಾವು ವ್ರತ ಮಾಡುತ್ತೇವೆ, ನಮ್ಮದು ವ್ರತವಿರುವುದು. ಅಬ್ಬಬ್ಬಬ್ಬಾ, ಅಹುದಮ್ಮ ಅಹುದು, ನೀನು ಸ್ತ್ರೀಯೇ ಅಹುದು. ಆದರೆ ಒಬ್ಬನನ್ನು ವರಿಸಿರುವ ನಾವಿಬ್ಬರು ಒಂದೇ ಸಮಾನರಲ್ಲವೇ? ನಿನ್ನ ವ್ರತವು ಮುಗಿದ ಬಳಿಕವಾದರೂ
ನನ್ನಲ್ಲಿಗೆ ಸ್ವಾಮಿಯವರನ್ನು ಕಳಿಸಿಕೊಡು. ಆಹಾ, ನನ್ನ ಸ್ವಾಮಿಯನ್ನು ಕಳಿಸಿಕೊಂಡು ಹೇಳಲು ನೀನಾರು? ಪ್ರಾಣೇಶ್ವರ, ನಾನು ಭಾಗ್ಯಶಾಲಿ. ನಾನು ಕರೆದೊಡನೆ ಸ್ವಾಮಿಯು ನನ್ನ ಜೊತೆಯಲ್ಲೇ ಬರುವರು ಎಂದು ಜಂಬು ಕಚ್ಚಿಕೊಳ್ಳಲು ಬಂದಿರುವೆಯಾ? ಸ್ವಾಮಿ ಪ್ರಾಣೇಶ್ವರ, ಬನ್ನಿ ಸ್ವಾಮಿ, ಒಂದು ಬಾರಿ ನನ್ನ ವ್ರತವನ್ನು ಸ್ವೀಕರಿಸಿ. ಪ್ರಾಣೇಶ್ವರ, ನನ್ನನ್ನು ಕೃತಾರ್ಥಳನ್ನಾಗಿ ಮಾಡಿ. ಬನ್ನಿ ಪ್ರಾಣೇಶ್ವರ, ನೋಡಿ ಸ್ವಾಮಿ. ಕುಳಿತುಕೊಳ್ಳಿ. ಎಲ್ಲಿಗೆ ಹೋಗುವುದು? ಪ್ರಾಣೇಶ್ವರ, ಬನ್ನಿ ಸ್ವಾಮಿ. ದೂರ ನಿಂತು ಮಾತನಾಡು ಎಂದು ಹೇಳಿರಲಿಲ್ಲವೇ? ಭಾಮ, ಅದೇಕೆ ಹಾಗೆ ಮಾತನಾಡುತ್ತಿರುವೆ? ನಿನ್ನನ್ನು ನಿಂದಿಸಿ ನಿನ್ನ ಪ್ರಾಣವನ್ನು ಕಳೆಯಲು ನಾನಿಲ್ಲಿಗೆ ಬಂದವಳಲ್ಲ. ಅಯ್ಯೋ 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 ಪಾಪ, ಎಂತಹ ಮಾಟಗಾತಿ! ನನ್ನ ಸ್ವಾಮಿಯನ್ನು ಮರಳು ಮಾಡಿ ಕರೆದುಕೊಂಡು ಹೋಗು ಬಂದಿರಳು. ನೀನು ಮಾಯಗಾತಿಯೇ ಸರಿ. ಏನೆಂದೆ? ಪಾರಜಾತ ಅಪಹರಣದಲ್ಲಿ ಆದ ಅಪಮಾನವು ನಿನಗೆ ನೆನಪಿಲ್ಲವೇನು? ಅಲ್ಲದೆ ತುಲಾಭಾರವನ್ನು ಮಾಡಿಸಿ ತಲೆಯನ್ನು ತಗ್ಗಿಸಿದ್ದು ನಿನಗೆ ಮರೆತು ಹೋಗಿದೆಯೇನು? ಆಗ ಈ ನಿನ್ನ ಗುಣ, ಗಾಂಭೀರ್ಯ, ಪ್ರೀತಿ ಬಹಳ ಚೆನ್ನಾಗಿಯೇ ಪ್ರದರ್ಶಿಸಲ್ಪಟ್ಟಿತ್ತು. ಸಾಕು ಸುಮ್ಮನಾಗೆ. ಇಂದ್ರನೊಡನೆ ಹೋರಾಡಿ ಪಾರಿಜಾತವನ್ನು ತಂದುಕೊಟ್ಟದ್ದು ನಿನ್ನ ಮೇಲಿರೋ ಪ್ರೀತಿಗೇನು? ಪ್ರಾಣೇಶ್ವರ, ನೀವೇನಾದರೂ ಹೋದಿರೋ? ಸ್ವಾಮಿ, ಬನ್ನಿ ಪ್ರಿಯ, ಬನ್ನಿ ಪ್ರಾಣೇಶ್ವರ. ಸ್ವಾಮಿ, ಇದಬಲ್ಲೆನೋ ಮಾಧವ, ಇದಬಲ್ಲೆನೋ ಮಾಧವ, ಸದಾ ವಿನೋದ ವಿರೋಧ ಪ್ರಮದೋಪರಾಧ, ಇದಬಲ್ಲೆನೋ ಮಾಧವ. ನೀವೇನಾದರೂ ಇಲ್ಲಿಂದ ಹೋದಿರೋ? ಪ್ರಾಣೇಶ್ವರ, ಬನ್ನಿ ಸ್ವಾಮಿ, ಹೋಗೋಣ ಬನ್ನಿ. ಸ್ವಾಮಿ, ಪರಮಾತ್ಮ, ಇದು ಎಂತಹ ಧರ್ಮ ಸಂಕಟವಪ್ಪ! ಯಾರಿಗೆ ಬೇಕು ಈ ರಥ ನಿಯಮಗಳು? ಸಾಕಪ್ಪ ಸಾಕು ಈ ಸ್ತ್ರೀಯರ ಕಾಟ. ಮನೋಹರಿಯರೇ, ನಿಮ್ಮ ಇವೀರ್ವರ ಪ್ರೀತಿಮಯವಾದ ಮಧುರ ಮಾತುಗಳಿಂದ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾಟಕ, ಎಲ್ಲ ನಾಟಕ. ಅದು ಸ್ವಾಮಿ, ನಾರದರು ಇತ್ತಲೇ ಬರುತ್ತಿರುವರು. ಬರಲಿ, ಬನ್ನಿ ಕುಳಿತುಕೊಳ್ಳೋಣ. ಹಾಗೆ ಆಗಲಿ.
ನಾರಾಯಣ ನಾರಾಯಣ ಕ್ಷೀರಸಾಗರ ಶಯನ ತುಂಬುರು ಕ್ಷೀರಸಾಗರ ಶಯನ ಪದ್ಮಭೂಷಣ ಚರಣ ನಾರಾಯಣ ತುಂಬುರು ನಾರದರ ಸಂಗೀತ ಪ್ರಿಯಲೋಲ ತುಂಬುರು ನಾರದರ ಸಂಗೀತ ಪ್ರಿಯಲೋಲ ಶೇಷ ಶಯನನೇ ಗರುಡ ವಾಹನ ಪ್ರಿಯನೇ ಶೇಷ ಶಯನನೇ ಗರುಡ ವಾಹನ ಪ್ರಿಯನೇ ಭಕ್ತೋದ್ಧಾರಕ ಸುಜನ ಸಂಪ್ರೀತ ಭಕ್ತೋದ್ಧಾರಕ ಸುಜನ ಸಂಪ್ರೀತ ನಿಗಮ ಗೋಚರನೇ ಮಹಿಮಾನೇಕನೇ ನಿಗಮ ಗೋಚರನೇ ಮಹಿಮಾನೇಕನೇ ಮಧು ಮಧುರಾರ ಮಂಜುಳ ಲೀಲ ಮಧು ಮಧುರಾರ ಶ್ರೀಧರ ಚಕ್ರಧರ ಶ್ರೀಧರ ಚಕ್ರಧರ ನಾರಾಯಣ 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 ಶ್ರೀಕೃಷ್ಣ ಪರಮಾತ್ಮ ಹಾಗೂ ಸತ್ಯಭಾಮ ದೇವಿ ಮತ್ತು ರುಕ್ಮಿಣಿ ದೇವಿಯವರಿಗೆ ವಂದಿಸುವೆನು ತಾಯಿ. ಪೂಜ್ಯರೇ, ನಿಮಗೆ ಶುಭವಾಗಲಿ. ಬನ್ನಿ, ಈ ಪೀಠವನ್ನು ಅಲಂಕರಿಸಿ. ನಾರಾಯಣ 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 ಪೂಜ್ಯರೇ, ಪರಮಾತ್ಮ ತಾವು ಎಲ್ಲಿಂದ ದಯಮಾಡಿಸಿದ್ದೀರಿ? ಸಮಾಚಾರವಾದರೂ ಏನಾದರೂ ಇದ್ದರೆ ತಿಳಿಸಿ. ಪರಮಾತ್ಮ, ಏನೂ ಅರಿಯದ ನನ್ನನ್ನು ನೀವು ಈ ರೀತಿ ಕೇಳಬಹುದೇ? ಅಲ್ಲದೆ ನಿಮಗೆ ತಿಳಿಯದ ವಿಷಯವು ಯಾವುದಿರುವುದು? ತನ್ನ ತಾಯಿಗೆ ಬ್ರಹ್ಮಾಂಡವನ್ನೇ ನಮ್ಮ ಬಾಯಲ್ಲಿ ತೋರಿಸಿದ ನೀವು ನನ್ನನ್ನು ಈ ರೀತಿ ಕೇಳಬಹುದೇ? ನಾನು ಇಲ್ಲಿಗೆ ಬಂದಿದ್ದು ನಿಮ್ಮಲ್ಲಿ ಒಂದೆರಡು ಮಾತುಗಳನ್ನು ಕೇಳಿ ಸಂತೋಷ ಪಡಲೆಂದು. ನಾರಾಯಣ. ಪೂಜ್ಯರೇ, ಪರಮಾತ್ಮ, ನನಗೆ ಬಹಳ ದಿನಗಳಿಂದ ಒಂದು ವಿಧವಾದ ಕಳವಳವು ಉಂಟಾಗಿರುವುದು. ಆದ್ದರಿಂದ ತಾವು ಒಂದು ಇತಿಹಾಸವನ್ನು ಹೇಳಿ ನನ್ನ ಮನಸ್ಸನ್ನು ಸಂತೋಷಗೊಳಿಸಬೇಕು. ನಾರಾಯಣ. ಪರಮಾತ್ಮ, ಅಂತಹ ಇತಿಹಾಸ ಯಾವುದಿರುವುದು? ತಾವೇ ತಿಳಿಸಬೇಕಲ್ಲವೇ? ಪೂಜ್ಯರೇ, ಪರಮಾತ್ಮ, ಪೂಜ್ಯರೇ, ಪರಮಾತ್ಮ, ನಾನು ಕೇಳುವ ಇತಿಹಾಸ ಯಾವುದೆಂದರೆ ಆದಿಯೊಳಾರು ಕೇಳದ ಮನಗೆ ಯಾರು ಅರಿಯದ ಆದಿಯೊಳಾರು ಕೇಳದ ಮನಗೆ ಯಾರು ಅರಿಯದ ಸುರಚಿರ ಚರಿತೆಯ ಒಂದು ಮೇಲ್ಗಡೆ ಪೂಜ್ಯರೇ, ಪರಮಾತ್ಮ, ನಾನು ಕೇಳಬಹುದಾದ ಇತಿಹಾಸ
ಯಾವುದೆಂದರೆ ಹಿಂದೆ ನಡೆದಿರಬಾರದು, ಮುಂದೆ ಅಂತಹ ಪ್ರಸಂಗವೂ ಬರಬಾರದು. ಅಲ್ಲದೆ ಸ್ತ್ರೀ ಸಂಬಂಧವಾದ ಕಥೆಯಾಗಿರಬೇಕು. ಅಂತಹ ಕಥೆಯನ್ನು ಹೇಳಿದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತದೆ. ನಾರಾಯಣ ಇದು ಒಂದು ವಿನೋದವೇ ಸರಿ. ಯಾವಾಗಲೂ ಗೋಪಿಕಾ ಸ್ತ್ರೀಯರೊಡನೆ ಮೆರೆಯುತ್ತಿದ್ದರೂ ನಿಮಗೆ ಸ್ತ್ರೀಯರ ವ್ಯಾಮೋಹ ಬಿಡಲೇ ಇಲ್ಲವಲ್ಲ. ಅದರಲ್ಲೂ ಸಹ ನಾರದರು ಶ್ರೀ ವಿಷಯದಲ್ಲಿ ಸ್ವಲ್ಪ ದೂರ ಎಂದು ನಿಮಗೆ ತಿಳಿದಿರುವ ವಿಷಯನೇ. ನಾರಾಯಣ ನಾರಾಯಣ, ತಾವೇ ಈ ರೀತಿ ಕೇಳಿದರೆ ನನಗೇಕೋ ನಾಚಿಕೆ ಆಗುತ್ತಿರುವುದು ಪರಮಾತ್ಮ. ನಾರಾಯಣ. ಪೂಜ್ಯರೇ, ನನಗೂ ಹಾಗೆಯೇ ತೋರುತ್ತಿರುವುದು. ಅದು ಅಲ್ಲದೆ 16,000 ಗೋಪಿಕಾ ಸ್ತ್ರೀಯರಿದ್ದರು, ಅದರಲ್ಲಿಯೂ ಪಟ್ಟಮೈಷಿರಾದ ನಾವಿಬ್ಬರಿದ್ದರೂ ಇನ್ನು ಪ್ರಾಣೇಶ್ವರನಿಗೆ ಸ್ತ್ರೀ ವ್ಯಾಮೋಹ ಬಿಟ್ಟಿದ್ದಲ್ಲ. ಹೌದು ಪೂಜ್ಯರೇ, ನನ್ನ ಸ್ವಾಮಿಯನ್ನು ನೋಡುತ್ತಿದ್ದರೆ, ಇವರ ನಡವಳಿಕೆಯನ್ನು ನೋಡುತ್ತಿದ್ದರೆ ನನಗೂ ಹಾಗೆ ಅನಿಸುತ್ತಿರುವುದು. ಏನು ಸ್ವಾಮಿ, ಏನು ನಿಮ್ಮ ಸಮಾಚಾರ? ರುಕ್ಮಿಣಿ, ಇದು ನಿಜವಾಗಿಯೂ ಮಾಯಾ ನಾಟಕವಲ್ಲ. ಪೂಜ್ಯರೇ, ಪರಮಾತ್ಮ, ನಾನು ನಿಶ್ಚಯವಾಗಿಯೂ ಅಂತಹ ಇತಿಹಾಸವನ್ನು ಕೇಳಬೇಕೆಂಬ ಅಭಿಲಾಷೆ ಉಂಟಾಗಿರುವುದು. ಆದ್ದರಿಂದ ತಾವು ಇತಿಹಾಸವನ್ನು ಹೇಳಲೇಬೇಕು. ಪ್ರಾಣೇಶ್ವರ, ಅದಕ್ಕೆ ಸ್ವಾಮಿ ಅಂತಹ ಹಂಬಲ? ಇಷ್ಟು ವಯಸ್ಕರಾದರೂ ಇನ್ನು ನಿಮಗೆ ಸ್ತ್ರೀ ವ್ಯಾಮೋಹವೇ ತಪ್ಪಿಲ್ಲವಲ್ಲವೇ? ಪ್ರಿಯೆ, ಇದು ಕಾಮದತೆ ಅಲ್ಲ, ಇದು ವಿಪರೀತ ಅಲ್ಲ, ಅಲ್ಲದೆ ಕಾಮದತೆಯೂ ಅಲ್ಲ. ಸ್ವಲ್ಪ ಸುಮ್ಮನಿರು, ನಂತರ ನಿನಗೆ ಗೊತ್ತಾಗುವುದು. ಹಾಗೆ ಆಗಲಿ ಪ್ರಿಯ. ಪೂಜ್ಯರೇ, ಪರಮಾತ್ಮ, ಪ್ರಪಂಚದಲ್ಲಿ ಜ್ಞಾನಿಗಳು ಸತ್ಪುರುಷರು ಯಾವಾಗ ತಮ್ಮ ಸುಖಾಭಿಲಾಷಗಳನ್ನು ತೊರೆದು ಪರರ ಶ್ರೇಯಸ್ಸನ್ನು ಯಾವಾಗಲೂ ಬಯಸುವರು. ಆದ್ದರಿಂದ ತಾವು ಅಂತಹ ಇತಿಹಾಸವನ್ನು ಹೇಳಿದರೆ ನನ್ನ ಮನಸ್ಸಿಗೆ ಸಂತೋಷವಾಗುವುದು. ನಾರಾಯಣ ನಾರಾಯಣ. ಇದೇನು ಪರಮಾತ್ಮನು ಎಂದು ಕಂಡರಿಯದ ಫಲವನ್ನು ಬಯಸಿದಂತೆ ವಿಚಿತ್ರವಾದ ಇತಿಹಾಸವನ್ನು ಕೇಳಬೇಕೆಂದು ಬಯಸುತ್ತಿರುವನಲ್ಲ. ನಾರಾಯಣ ನಾರಾಯಣ. ಪರಮಾತ್ಮ, ನಿಮ್ಮ ಸಂಕಲ್ಪವಿದ್ದಂತೆಯೇ ಆಗಲಿ. ಅಂತ ಇತಿಹಾಸವನ್ನು ಹೇಳುವುದಲ್ಲದೆ ತಾವೂ ಸಹ ಪ್ರತ್ಯಕ್ಷವಾಗಿ ಕಾಣುವಂತೆ ಮಾಡುವೆನು. ನಾರಾಯಣ ನಾರಾಯಣ. ನಾನಿನ್ನೂ ಹೊರಡುವೆನು. ಆಗಬಹುದು. ನಾರಾಯಣ ನಾರಾಯಣ. ಪ್ರಾಣೇಶ್ವರ, ಬನ್ನಿ ಸ್ವಾಮಿ, ಇನ್ನು ನನ್ನ ಅಂತಃಪುರಕ್ಕೆ ಹೋಗೋಣ. ಸ್ವಾಮಿ, ನಾನು ಹೇಳುತ್ತಿರುವುದೇನು, ನೀವು ಮಾಡುತ್ತಿರುವುದೇನು? ಎಲ್ಲಿಯೂ ಹೋಗಕೂಡದೆಂದು ನಾನು ನಿಮಗೆ ಹೇಳಿದ್ದೇನಲ್ಲವೇ? ಸ್ವಾಮಿ, ಬನ್ನಿ ಅಂತಃಪುರಕ್ಕೆ ಹೋಗೋಣ. ಪ್ರಾಣೇಶ್ವರ, ಬನ್ನಿ ಸ್ವಾಮಿ, ನನ್ನ ಅಂತಃಪುರಕ್ಕೆ ಹೋಗೋಣ. ಅದೆಂದಿಗೂ ಸಾಧ್ಯವಿಲ್ಲ ಸ್ವಾಮಿ, ನಡೀರಿ. ಪ್ರಾಣೇಶ್ವರ, ನೀವೇನಾದರೂ ಬರೆದಿದ್ದರೆ ಖಂಡಿತವಾಗಿ ನಾನು ಪ್ರಾಣತ್ಯಾಗ ಮಾಡುವೆನು. ಭಾಮ, ಅದಕ್ಕೆ ಆ ರೀತಿ ಮಾತನಾಡುವೆ? ನಿನ್ನ ಪ್ರಾಣವನ್ನು ಕಳೆಯಲಿಯೂ ನಾನು ಇಲ್ಲಿಗೆ ಬಂದು ಬಿಡಲ್ಲ. ಪ್ರಾಣೇಶ್ವರ, ನಾನಿನ್ನು ಹೊರಡುವೆನು ಸ್ವಾಮಿ. ಸ್ವಾಮಿ, ಬನ್ನಿ ಅಂತಃಪುರಕ್ಕೆ ಹೋಗೋಣ. ಭಾಮ, ಕೊನೆಗೂ ನಿನ್ನ ಹಠವನ್ನು ಸಾಧಿಸೇ ಬಿಟ್ಟಿಯಲ್ಲ. ಈ ನಿನ್ನ ಕೋಪ ತುಂಬಿದ ಮುಖವನ್ನು ನೋಡುವುದಕ್ಕಂತೂ ನನಗೆ ಅಮಿತಾನಂದ ಉಂಟಾಗುವುದು. ಭಾಮ. ಸ್ವಾಮಿ. ಪ್ರಿಯ ರಮಣಿ, ರಮಣಿ, ಕುಣಿಯುತ್ತ ನಲಿಯುತ್ತ ಬಾಬಾರೆ, ಪ್ರಿಯ ರಮಣಿ, ರಮಣಿ, ಕುಣಿಯುತ್ತ ನಲಿಯುತ್ತ ಬಾಬಾರೆ. ಚಂದ್ರನು ನಾನು, ತಾರೆಯು ನೀನು, ಚಂದ್ರನು ನಾನು,
ಸುಂದರವಧನಯ ಅಂದ ಚಂದದಿಂದ ಬಂದು ಸಂದೇ ತನ್ನದೇ ಅಂದ ಚಂದದಿಂದ ಬಂದು ಸಂದೇ ತನ್ನದೇ ರಮಣಿ ರಮಣಿ ಬಾರಮಣಿ ಮುನಿಯುತ ಪ್ರಿಯ ರಮಣಿ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಕೃಷ್ಣ ನಾರಾಯಣ ನಾರಾಯಣ ಶ್ರೀವತ್ಸಾಂಕಿತ ಶ್ರೀ ಕೌಸ್ತುಭಧರ ಶ್ರೀವತ್ಸಾಂಕಿತ ಶ್ರೀ ಕೌಸ್ತುಭಧರ ಭಾವುಕ ಭವಹರ ಪಾಹಿ ಮುಕುಂದ ನಾರಾಯಣ ನಾರಾಯಣ ಭಾವುಕ ಭವಹರ ಪಾಹಿ ಮುಕುಂದ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ನಾರಾಯಣ 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 ಪರಮಾತ್ಮನು ಎಂಥ ವಿಚಿತ್ರವನ್ನು ಉಂಟು ಮಾಡಿದನು. ಯಾರು ಕಂಡು ಕೇಳಿರಿಯದ, ಮುಂದೆ ಯಾರು ಕಾಣದ ಇತಿಹಾಸವನ್ನು ಕೇಳಬೇಕೆಂದು ಬಯಸುತ್ತಿರುವನಲ್ಲ. ಹಾಗಲಿ ಹಾಗಲಿ ನಾನೀಗಲೇ ರುಕ್ಮಿಣಿಯ ಅಂತಃಪುರಕ್ಕೆ ಹೋಗಿ ಆಕೆಯೊಡನೆ ಮುಂದಿನ ಕಾರ್ಯ ಸಾಧನೆಗಾಗಿ ನಾಟಕವನ್ನು ಹೂಡಿ ಆಕೆಯು ಮತ್ತಷ್ಟು ಕೆರಳಿಸಿ ಆಕೆಯು ಧನುರ್ಧಾರಿಯಾಗಲು ಪ್ರಯತ್ನಿಸುವೆನು. ನಾರಾಯಣ 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 ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆ. ಶ್ರೇಯಸ್ಸುದೇವಿ ನಿಮಗೆ ಮಂಗಳವಾಗಲಿ. ಅಮ್ಮ ರುಕ್ಮಿಣಿ ದೇವಿ, ಇದೇನು ಎಲ್ಲಿ ನೋಡಿದರೂ ಶ್ರೀಕೃಷ್ಣ ಪರಮಾತ್ಮ ಕಾಣುವುದೇ ಇಲ್ಲವಲ್ಲ. ಅಲ್ಲದೆ ನಿಮ್ಮ ಮುಖಕಮಲವು ಕುಂದಿರುವುದು ಕಾರಣವೇನು ತಾಯಿ? ಅಲ್ಲದೆ ನಿಮಗೆ ಅಪೂರ್ವ ಸಮಾಚಾರವೊಂದು ತಿಳಿಸಲು ಬಂದಿರುವೆನು. ಪೂಜ್ಯರಿ, ಅಂತಹ ಅಪೂರ್ವವಾದ ಸಮಾಚಾರವಾದರೂ ಏನು ಪೂಜ್ಯರಿ? ನಾರಾಯಣ. ಅಮ್ಮ ರುಕ್ಮಿಣಿ ದೇವಿ, ನಾನು ಆ ವಿಚಾರವನ್ನು ಏನೆಂದು ಹೇಳಲೂಬಹುದು, ಹೇಳಲಬಾರದು. ನನಗೇಕೋ ನಾಚಿಕೆಯಾಗುತ್ತಿರುವುದು ಅಮ್ಮ. ಪೂಜ್ಯರಿ, ಅಂತಹ ಸಮಾಚಾರವೇನು? ನನ್ನನ್ನು ಯಾರಾದರೂ ನಿಂದಿಸಿದರೆ? ನಾರಾಯಣ ನಾರಾಯಣ. ಅಮ್ಮ ರುಕ್ಮಿಣಿ ದೇವಿ, ನೋಡಿದೆಯಾ ಎಂಥ ಅಪಯಸಿಸು, ಎಂತಹ ಅಪಯಸಿಸು. ನಿನ್ನ ಸವತಿಯಾದ ಆ ಸತ್ಯಭಾಮ ದೇವಿಯು ಧನುರ್ಧಾರಿಯಾಗಿ ಅಮರಾವತಿಗೆ ಹೋಗಿ ಪಾರಿಜಾತವನ್ನು ಸಂಗ್ರಹಿಸಿ ಪತಿಯೊಡಲೆಂದು ತಂದಳೆಂದು ಜನರು ಕೊಂಡಾಡುತ್ತಿರುವ ಇದು ನಿಮಗೆ ಇಷ್ಟೊಂದು ಅಪಮಾನ. ಏನು ಕತೆ ಯೋಚಿಸಿ. ಪೂಜ್ಯರೇ, ನಿಮ್ಮ ಮಾತುಗಳು ನಿಜವೇ. ಕಿವಿ ಕಿತ್ತಿದರೂ ಕಿರಿಯ ಹೆಂಡತಿನ ಮೇಲೆ ಬಹಳವಾಗಿ ಮೋಹವಿರುವುದು ಎಂಬ ಮಾತು ಸತ್ಯವೇ. ಆದರೆ ಸತ್ಯಭಾಮಿಯಾದರೂ ಪ್ರಾಣೇಶ್ವರನ ಮೇಲೆ ಬಹಳಷ್ಟು ಪ್ರೀತಿ ಇಟ್ಟುಕೊಂಡಿರುವಳು. ಆದರೆ ಪ್ರಾಣೇಶ್ವರನು ಆಕೆಯ ಮಾತನ್ನೇ ಅನುಸರಿಸುತ್ತಿರುವರು.
ಅಮ್ಮ ರುಕ್ಮಿಣಿ ದೇವಿ, ಹಾಗೆಂದು ಸುಮ್ಮರಿದ್ದರೆ ಆಗುವುದು. ಅಪಯಶಸ್ಸನ್ನು ಕಳೆಯಲ್ವ ಆಲೋಚನೆಯನ್ನು ಮಾಡಿದೆ. ಶ್ರೀದೇವಿ ಎಂಬ ಹೆಸರನ್ನು ಸಾರ್ಥಕಪಡಿಸಬೇಕು. ಗೊತ್ತಾಯಿತೇನು? ಪೂಜ್ಯರೇ, ನಿಮ್ಮ ಮಾತುಗಳಿಂದ ನನ್ನ ಮನಸ್ಸಿಗೆ ಆನಂದವಾಯಿತು. ಸರಿಯಾಗಿ ಹೇಳಿದೆ ದೇವಿ. ನಿಮಗೆ ಅಂತಹ ಸನ್ನಿವೇಶವೇನಾದರೂ ಬಂದರೆ ನೀವು ಧನುರ್ಧಾರಿಯಾಗಿ ನಿಲ್ಲಬೇಕು, ತಿಳಿಯಿತೇನು? ಪೂಜ್ಯರೇ, ಅದಕ್ಕಾಗಿ ಯೋಚಿಸುವುದೇಕೆ? ಈ ಜಗತ್ತಿಗೆ ರುಕ್ಮಿಣಿಯು ಎಂತಹ ಶ್ರೇಷ್ಠವೆಂತಳೆಂದು ನಾನು ತಿಳಿ ಹೇಳುವೆನು ಸ್ವಾಮಿ. ಪೂಜ್ಯರೇ, ಆದರೆ ಅದೆಂತಹ ಕಷ್ಟಗಳು ಬಂದರೂ ನಾನು ಮಾತ್ರ ಆ ಬಾಮೆಯಾಗಿ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಲ್ಲಲಾರೆ ಪೂಜ್ಯರೇ. ಸರಿಯಾಗಿ ಹೇಳಿದೆ ರುಕ್ಮಿಣಿ ದೇವಿ, ಹಾಗೇ ಮಾಡು. ಹಾಗೆ ತಿಳಿಯುವುದು ಆ ಸತ್ಯಭಾಮೆ ಶ್ರೇಷ್ಠಳು ಅಥವಾ ಈ ಭೀಷ್ಮಕ ಪುತ್ರಿ ರುಕ್ಮಿಣಿ ಶ್ರೇಷ್ಠೋ ಎಂಬುದು. ಅಮ್ಮ ರುಕ್ಮಿಣಿ ದೇವಿ, ಮುಂದೆ ಹೇಗೆ ನಡೆಯಬೇಕೋ ಹಾಗೇ ನಡೆಯುವುದು. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆ ಆಗಲಿ ಪೂಜ್ಯರೇ. ನೀವಿನ್ನು ಮುಂದಿನ ಕಾರ್ಯಗಳನ್ನು ಗಮನಿಸಿ. ನಾರಾಯಣ ನಾರಾಯಣ. ಪಾಪನಾಶನ ದೇವ, ಪಾಪನಾಶನ. ನಾರಾಯಣ ನಾರಾಯಣ. ಪಾಪನಾಶನ ದೇವ, ಪಾಪನಾಶನ. ಸುರವಂದಿತ ದೇವ, ದೀನಾತ್ಮರ ಕಾಯೋ ಪರಿಪಾಲಿಸೋ ದೇವ. ಪಾಪನಾಶನ ದೇವ, ಪಾಪನಾಶನ. ನಾರಾಯಣ ನಾರಾಯಣ. ಮೂರ್ಲೋಕ ಕಾವನ ಪರಮ ಪೌರುಷನ. ಮೂರ್ಲೋಕ ಕಾವನ ಪರಮ ಪುರುಷನ. ಭಕ್ತರ ಪಾಲಿಪ ದೀನವನ ದೇವ. ಭಕ್ತರ ಪಾಲಿಪ ದೀನವನ ದೇವ. ಪಾಪನಾಶನ ದೇವ, ಪಾಪನಾಶನ. ಪಾಪನಾಶನ ಪಾಪನಾಶನ. ನಾರಾಯಣ ನಾರಾಯಣ. ಮುಂದೆ ನಡೆಯುವ ಲೀಲಾ ವಿನಾದವನ್ನು ನೋಡಿ ಆನಂದ ಪಡುವೆನು. ನಾನು ಎಷ್ಟೇ ಪ್ರಯತ್ನಿಸಿದರೂ ರುಕ್ಮಿಣಿ ದೇವಿಯು ಅಸ್ತ್ರವನ್ನು ಹಿಡಿಯುವುದಿಲ್ಲವೆಂದು ಹೇಳಿದಳು. ನಾರಾಯಣ ನಾರಾಯಣ. ಅದಕ್ಕೋಸ್ಕರ ನಾನು ಒಂದು ಸಮಾಚಾರವನ್ನು ಏರ್ಪಡಿಸಲೇಬೇಕು. ಹಾಗಲೇ ನಾನೀಗಲೇ ಬಲರಾಮನ ಅಂತಃಪುರಕ್ಕೆ ಹೋಗಿ ಮುಂದಿನ ಕಾರ್ಯವನ್ನು ಏರ್ಪಡಿಸುವೆನು. ನಾರಾಯಣ ನಾರಾಯಣ. ಅರ್ಪಣೆ ಅರ್ಪಣೆ ನಿಮಗೆ ಅರ್ಪಣೆ. ಅರ್ಪಣೆ ನಿಮಗೆ ಅರ್ಪಣೆ. ಈ ಬಾಳ ಆರಾಧನೆ ಅರ್ಪಣೆ ನಿಮಗೆ ಅರ್ಪಣೆ. ಓ ಪ್ರಿಯೇ, ಓ ಪ್ರಿಯೇ, ಓ ಪ್ರಿಯೇ.
ಹೊಸರಾಗದ ಆರಂಭ ಮನಸ್ಸು ಮನಸ್ಸು ಬೆರೆತಿರು ಅನುರಾಗದ ಪ್ರಾರಂಭ ಹೊಸರಾಗದ ಆರಂಭ ಮನಸ್ಸು ಮನಸ್ಸು ಬೆರೆತಿರು ಹೊಸ ಆ ಮನಸ್ಸೇ ಒಂದು ಆಲಯವಾಗಿ ಆ ಮನಸ್ಸೇ ಒಂದು ಆಲಯ ದೇವತೆ ನೀರ ಹೂವು ಹಣ್ಣು ಹೋಮವನ ಎಲ್ಲ ಬಾಳ ಸಾಧನೆ ಪಡೆ ಓ ಪ್ರಿಯೇ ಓ ಪ್ರಿಯೇ ಓ ಪ್ರಿಯೇ ಒಡಲಿನಲ್ಲಿ ಕಣ ಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ ಉಸಿರಿನಲ್ಲಿ ಕ್ಷಣವು ನಿನ್ನ ಹೆಸರನ್ನು ಜಪಿಸುವಾಗ ಒಡಲಿನಲ್ಲಿ ಕಣ ಕಣವು ನಿನ್ನ ಹೆಸರನ್ನು ತುಂಬಿದಾಗ ಉಸಿರಿನಲ್ಲಿ ಕ್ಷಣವು ನಿನ್ನ ಜಪಿಸುವಾಗ ನಯನದಿಂದ ನಿದಿರೆ ಎಂದು ದೂರ ಪರದೆಲೆಂದು ಕೊಡಿಯ ಜೇನದಾರ ಹಾಲು ತುಂಬಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ ಜೀವ ಜೀವ ಸೇರಿದರೆ ಅದು ಪ್ರಣಯದ ಶುಭ ಮಿಲನ ಹಾಲು ತುಂಬಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ ಜೀವ ಸೇರಿದರೆ ಅದು ಪ್ರಣಯದ ಶುಭ ಮಿಲನ ಆ ಪ್ರಣಯವೇ ಒಂದು ಗೋಪುರವಾಗಿ ಆ ಪ್ರಣಯ ಒಂದು ಗೋಪುರವ ಗೋಪುರ ಕಳಚವು ನೀಡ ಹೂವು ಹಣ್ಣು ಹೋಮ ಎಲ್ಲ ಅರ್ಪಣೆ ಬಾಳ ಆರಾಧನೆ ಅರ್ಪಣೆ ಓ ಪ್ರಿಯೇ ಓ ಪ್ರಿಯೇ ಓ ಪ್ರಿಯೇ ಬಲೆ ಡೈಲಾಗ್ ಪ್ರಿಯಾ, ಹಾಂ ಏನು ಈ ದಿನ ಇಷ್ಟೊಂದು ಸಂತೋಷವಾಗಿರುವಿರಲ್ಲ? ಈ ಮಧುರಾಂಗನೆಯರ ಮಧುಪಾನ ಆಹಾ, ಪ್ರಿಯೆ ಮಾದಕ ತುಟಿಗಳ ಚುಂಬನ ಮೋಹಕ ಬಾಹುಗಳ ಬಂಧನ ಹಬ್ಬಬ್ಬಾ, ಪ್ರಣಯಕ್ಕೆ ಉತ್ತೇಜಿಸುವ ಸುರಾಪಾನ ಇದಲ್ಲವೇ ಈ ಬಲರಾಮನ ಆನಂದವೋ ಆನಂದ ನಿಜವೇ ಪ್ರಿಯಾ? ಆನಂದವೋ ಇನ್ನೇ ಪ್ರಿಯಾ, ಬಾ ಎನ್ನ ಮನಸ್ಸಿನ ಸಂಚಾರಿ ಬಂದಿರಲು ಅಂದದಲ್ಲಿ ಬಂದಿರಲು ಅಂದದಲ್ಲಿ ನಿನ್ನ ಸಿಂಗಾರಿ ಓ ಪ್ರೇಮದ ಸಿಂಗಾರಿ
ಆಗಿಲ್ಲವೇ? ಆಗುವುದು ಸಾಧ್ಯವೇ ಇಲ್ಲವಲ್ಲ. ಅದೇ ಆಯಾಸವಾಯಿತೆ. ಮಧುಪಾನವನ್ನು ಸೇವಿಸಿದ್ದಾಯ್ತಲ್ಲವೇ? ಇನ್ನೂ ಸ್ವಲ್ಪ ಮಧುಪಾನ ಸೇವಿಸುವ ಆಸೆ. ಬನ್ನಿ ಸ್ವಾಮಿ. ಆಸೆ ಎಂದಿಗೂ ಕೊನೆಯಾಗುವುದಿಲ್ಲವಲ್ಲ. ಓ ಪ್ರೇಮದ ಪೂಜಾರಿ ಬಾ ಎನ್ನ ಮನಸ್ಸಿನ ಸಂಚಾರಿ ಬಂದಿರಲು ಅಂಗದಲ್ಲಿ ಬಂದಿರಲು ಅಂಗದಲ್ಲಿ ನಿನ್ನಿಹ ಸಿಂಗಾರಿ ಓ ಪ್ರೇಮ ಪೂಜಾರಿ. ಓಹೋ ಸಾವಧಾನ. ಅಕ್ಕ ಇನ್ನು ಸ್ವಲ್ಪ ಆಸೆ ಇದೆ. ಪ್ರಿಯೆ ಹೇಳು ಮಧುರ, ನೀನಾದರೂ ಸಾಕಪ್ಪ, ಇನ್ನು ಬೇಕು. ಸಾಲುತ್ತಿಲ್ಲ. ಇನ್ನೇನು ಆನಂದ ಬೇಕಾಗಿದೆ, ಮಧುಪಾನವೋ ಹಿತವಾಗಿದೆ, ಮಧುಪಾನವೋ ಹಿತವಾಗಿದೆ, ಬಾಳೆಲ್ಲ ಹಾಯಾಗಿದೆ. ಇನ್ನೇನು ಆನಂದ ಬೇಕಾಗಿದೆ. ಲೋಕದ ಸವಿಸೊಗಸಾಗಿದೆ, ಸಿಕ್ಕಿದೆ, ಸುರಪಾನವಿಂದು ಸೊಗಸಾಗಿದೆ, ಸುರಲೋಕ ವೈಭವ ಸರ ಸಿಕ್ಕಿದೆ, ಹಿತವಾಗಿದೆ ಮನಸ್ಸಿದೆ, ಹಿತವಾಗಿದೆ ಮನ ತಣಿಸಿದೆ, ಬಾಳೆಲ್ಲ ಆಗಿದೆ. ಇನ್ನೇನು ಆನಂದ ಬೇಕಾಗಿದೆ, ಮಧುಪಾನವೋ ಹಿತವಾಗಿದೆ, ಮಧುಪಾನವೋ ಹಿತವಾಗಿದೆ, ಬಾಳೆಲ್ಲ ಆಗಿದೆ. ಇನ್ನೇನು ಬೇಕಾಗಿದೆ. ಕುಣಿದು ನಲಿದಾಡುವ ಆನಂದದಿಂದ ಮೈಮರೆಯುವ, ನಾವಿಂದು ಕುಣಿದು ನಲಿದಾಡುವ ಆನಂದದಿಂದ ಮೈಮರೆಯುವ, ಮನ ತಣಿಸುವೆ ಸುಖ ನೀಡಿವೆ, ಮನ ತಣಿಸುವೆ ಸುಖ ನೀಡುವೆ, ಬಾಳೆಲ್ಲ ಹಾಯಾಗಿದೆ. ಏನು ಆನಂದ ಬೇಕಾಗಿದೆ. ಪ್ರಿಯಾ, ಅಯ್ಯೋ ನಿಮಗ ಆನಂದವಾಯಿತೋ ಇಲ್ಲೋ ಸ್ವಾಮಿ? ನಮಗಂತೂ ಖಂಡಿತವಾಗಿಯೂ ಆನಂದವಾಯಿತು. ನನ್ನ ಆನಂದಕ್ಕೆ ಪಾರವೇ, ಇನ್ನೇನು ಮಲಗುವ, ಇದು ಕನಸೆ ಪ್ರಿಯಾ ನನಸೆ ಒಂದುವರೆಯದಾಗಿದೆ. ಸ್ವಾಮಿ ಸ್ವಾಮಿ ಇನ್ನೆಲ್ಲಿನ ಸ್ವಾಮಿ, ಸ್ವಾಮಿ ಸ್ವಾಮಿ ಸ್ವಾಮಿ. ಪ್ರಿಯಾ ಏ ನಿದ್ದೆ ಬರುತ್ತಿದೆ ಸಾಮಾನ್ಯ. ಹೇಳಿ ಸ್ವಾಮಿ. ಒಣೆದು ಸುಸ್ತಾಗಿದೆ ಸೊಮ್ಮನಿರೇ. ಮಧುಪಾನವಿದ್ದರೆ ಏ ಮಧುಪಾನದ ಸುದ್ದಿಗೆ ಮಾತ್ರ ಹೋಗಬೇಡಿ, ಇದು ನನ್ನ ಮಧುಪಾನ. ನೀವು ಅತಿಯಾಗಿರುವುದು ಸಾಕು ಬಿಡಿ. ಪಾಪ ಹೋಗೋಣ. ಹೋಗಿ ಸಾಕಾಗಿರುವುದು ನಿಮಗೆ, ಸಾಕಾಗಿರುವುದು ನನಗಲ್ಲ. ಇರುವುದು ಸ್ವಲ್ಪ ನನಗೆ ಅಯ್ಯೋ ಮೇಲೆ ಜಲ್ದಿರಲ್ಲವ. ಎಲ್ಲ ಎಲ್ಲ ಕನಸು, ಎಲ್ಲ ಕನಸು. ರೇವತಿ ರೇವತಿ ಎಲ್ಲಿರುವೆ ರೇವತಿ? ಬಾ ರೇವತಿ. ಶಾಂತರಾಗಿ ಸ್ವಾಮಿ, ನಾನು ನಿಮ್ಮ ಬಳಿಯಲ್ಲೇ ಇರುವೆನು. ನೀನು ನನ್ನ ಬಳಿ ಇರುವ ವಿಚಾರ ನನಗೂ ತಿಳಿದಿದೆ. ತಿಳಿದಿದೆಯೇ?
ಮಧುಬಟ್ಟಲಲ್ಲಿ ಮಧುಪಾನವು ಬರಿದಾಗಿದೆ. ಆ, ಮಧುಪಾನವನ್ನು ಕೊಡು ಪ್ರಿಯೆ. ಇಷ್ಟಾದರೂ ಸಾಲದೆ ಸ್ವಾಮಿ, ಇದರಿಂದ ಅದೆಷ್ಟೋ ಅನರ್ಥವಾಗುವುದು. ಆದರೂ ನಿಮಗೆ ಬುದ್ಧಿಯೇ ಬರುವುದಿಲ್ಲವಲ್ಲ. ಅಯ್ಯೋ, ನನ್ನ ಬುದ್ಧಿಗೆ ಮಂಕು ಕವಿದಿರಬಹುದೇ? ಎಷ್ಟು ಸುಂದರವಾಗಿ ಕಾಣುತ್ತಿರುವೆ ರೇವತಿ. ಅಬ್ಬಬ್ಬಬ್ಬ, ಇಂದು ಮಾತ್ರವೇ? ಇಂದಿನಿಂದ ಎಲ್ಲವೂ ಚೆನ್ನಾಗಿ ಕಾಣುವುದು. ಈ ದಿನ ಅತಿ ಸುಂದರವಾಗಿ ಮನೋಹರವಾಗಿ ಕಾಣುತ್ತಿರುವುದಿಲ್ಲ ಪ್ರಿಯೆ. ಮೋಹಿನಿ ಮನ ಮೋಹಿನಿ ಸುಡುವ ವಿರಹ ತಾಳೆನುರ ಸೋತೆನು ಸೋತೆನು ಆಸೆಯ ತಾಳು ಬಾಕಾಮಿನಿ ಮೋಹಿನಿ ನವ ಮೋಹಿನಿ ಸುಡುವ ವಿರಹ ತಾಳೆನುರ ಸೋತೆನು ಸೋತೆನು ಮೋಹಿನಿ ನವ ಮೋಹಿನಿ ಸುಡುವ ವಿರಹ ತಾಳೆನುರ ಸೋತೆನು ಸೋತೆನು ಆಸೆಯತ ಬಾಕಾಮಿನಿ ಸೋತೆನು ಸೋತೆನು ಆಸೆಯತ ಬಾಕಾಮಿನಿ ಮೋಹಿನಿ ನವ ಮೋಹಿನಿ ಸುಡುವ ವಿರಹ ತಾಳೆನುರ ಅರಳಿದ ನಯನವೋ ಬಿರಿದಿಹ ಕಮಲವೋ ಅವಳವೋ ಅದರವೋ ನಾನರಿಯೇ ಅರಳಿದ ನಯನವೋ ಬಿರಿದಿಹ ಕಮಲವೋ ನಡುವಿನ ರಹಸ್ಯ ನಾನರಿಯೇ ನಡುವಿನ ರಹಸ್ಯ ಬಳುಕುವ ಬಳ್ಳಿಯೋ ನಡುವಿನ ಲಾಸ್ಯವ ಬಳುಕುವ ಬಳ್ಳಿ ನವಿಲಿನ ನಾಟ್ಯವು ನಾದಿಯೇ ನವಿಲಿನ ನಾಟ್ಯವು ನಾದಿಯೇ ಹರಿಯಲಾರದೆ ಮನಸ್ಸು ಕೂಗಿದೆ ಸನಿಯ ಸೇರು ಬಯಕೆ ತೋರಿದೆ ಹರಿಯಲಾರದೆ ಮನಸ್ಸು ಕೂಗಿದೆ ಸನಿಯ ಸೇರುವ ಬಯಕೆ ತೋರಿದೆ ಮೋಹಿನಿ ನವ ಮೋಹಿನಿ ಸುಡುವ ವಿರಹ ತಾಳೆನುರ ಸೋತೆನು ಸೋತೆನು ಆಸೆಯತ ಕಾಮಿನಿ ಸ್ವಾಮಿ, ಸೋತೆನು ಸೋತೆನು ಆಸೆಯತ ಕಾಮಿನಿ ಮೋಹಿನಿ ನವ ಮೋಹಿನಿ ಸುಡುವ ವಿರಹ ತಾಳೆನುರ ಅರಳಿದ ಸುಮಗನ ಪರಿಮಳ ಚೆಲ್ಲುತ್ತ ಹೊಸ ಹೊಸ ಆಸೆಯು ಸಿಗುವಿದಿರೆ ಅರಳಿದ ಪರಿಮಳ ಚೆಲ್ಲುತ್ತ ಹೊಸ ಹೊಸ ಆಸೆಯು ಚಿಗುರುತ್ತಿದೆ ಭ್ರಮರದ ಗಾನವ ವಿರಹದ ಭೀತಿಯೋ
ಅಮರದ ಗಾನವ ವಿರಹದ ಪ್ರೀತಿಯೋ ಒಂದನು ನಾನು ಅರಿಯದಿರೇ ಒಂದನು ನಾನು ಅರಿಯದಿರೇ ನುಡಿಯಲಾರದೆ ಮಧುರ ವೇದನೆ ತಾಳಲಾರೆ ಅರಗಿಣಿಯೇ ನುಡಿಯಲಾರದೆ ಮಧುರ ವೇದನೆ ತಾಳಲಾರೆ ಅರಗಿಣಿಯೇ ಮೋಹಿನಿ ನವ ಮೋಹಿನಿ ಕೊಡುವ ವಿರಹ ತಾಳಿಲ್ಲ ಸೋತೆನು ಆಸೆ ಪಾಗಾಮಿನಿ ಪ್ರಿಯಾ ಸೋತೆನು ಆಸೆಯ ಪಾಗಾಮಿನಿ ಮೋಹಿನಿ ನವ ಮೋಹಿನಿ ಕೊಡುವ ವಿರಹ ತಾಳಿಲ್ಲ ಅಮ್ಮ ರೇವತಿ ಪ್ರಾಣೇಶ್ವರ ಮಧು ಬಟ್ಟಲನ್ನು ಕೊಡು ಆಯಾಸವಾಯಿತೆ ಆಯಾಸವು ಪೂರ ಆಯಾಸವೇ ಪೂರ ಆಯಾಸವೇ ಎಲ್ಲಿ ಇನ್ನೊಂದು ಬಟ್ಟಲು ಮಧುಪಾನವನ್ನು ಕೊಡು ಪ್ರಿಯೆ ಪ್ರಾಣೇಶ್ವರ ಇಷ್ಟೊಂದು ಆಯಾಸವಾದರೂ ಪುನಃ ಬಟ್ಟಲನ್ನು ಕೇಳುತ್ತಿರುವರಲ್ಲ ನಿಮಗೆ ನಾನು ಏನನ್ನು ಬಟ್ಟಲು ಹೇಳಬೇಕು? ಬೇಡ ಬಟ್ಟಲೊಳಗಿರುವ ಮಧು ಬೇಕು ಪ್ರಿಯೆ ನನಗೆ ಮೊದಲೇ ಕೊಡುವುದಾಗುವುದಿಲ್ಲ. ಕೊಡು ಪ್ರಿಯೆ ಆಗನ್ನ ಬೇಡ ನನ್ನ ಮಾತನ್ನು ಕೇಳಿ ಸ್ವಾಮಿ ಅದರಿಂದ ಅದೆಷ್ಟೋ ಅನರ್ಥಗಳು ಸಂಭವಿಸುವುದು ಏನಾಗುವುದು ಪ್ರಿಯೆ ಅಬ್ಬಬ್ಬಾ ಏನಾಗುವುದು ಅದು ಹೆಚ್ಚಾದರೆ ನೀವು ನನ್ನನ್ನೇ ಬಿಟ್ಟು ಬಿಡುವಿರಿ ಅಯ್ಯೋ ಅದು ನನ್ನನ್ನೇ ಮರೆತು ಬಿಡುವಿರಿ ಅದು ಎಂದಿಗೂ ಸಾಧ್ಯವಿಲ್ಲ ಈ ಕ್ಷಣಕಾಲದಲ್ಲಿ ಮರೆತಿದ್ದೆ ಈಗ ನೆನಪಿಗೆ ಬಂದೆ ಮತ್ತೆ ನೋಡಿದ್ದೀರಾ ಈಗಲೇ ಮರೆತಿದ್ದೀರಿ ಪುನಃ ಮರೆಯುವಿರಿ ಅದು ಆ ಕಾಲದಲ್ಲಿ ಮರೆತಿದ್ದೆ ಈಗ ಪ್ರಾಣೇಶ್ವರ ಮದ್ಪಾನದಿಂದ ನಿಮ್ಮ ಗೌರವವು ಮಣ್ಣು ಪಾಲಾಗುವುದು ಆಗಲಿ ಬಿಡು ಪ್ರಾಣೇಶ್ವರ ನಾವು ನಮ್ಮ ರಾಜ್ಯವನ್ನೇ ಕಳೆದುಕೊಳ್ಳಬೇಕಾಗುವುದು ಹೋದರೂ ಹೋಗಲಿ ಬಿಡು ಪ್ರಿಯೆ ಧನ ಹಾನಿಯಾಗುವುದು ಸ್ವಾಮಿ ಹೋದರೆ ಮತ್ತೆ ಖಜಾನೆ ತುಂಬುವುದು ಹಾಗಾದ್ರೆ ನೀವು ನನ್ನ ಮಾತನ್ನು ಕೇಳುವುದಿಲ್ಲ ಕೇಳುವುದಿಲ್ಲ ಮಧುಪಾನ ಬೇಕೇ ಬೇಕು ಬೇಕು ಪ್ರಿಯೆ ಪ್ರಾಣೇಶ್ವರ ಮಧುಪಾನವು ಈಗಿನ ಕಾಲದ ಎಲ್ಲರ ಆಸ್ತಿಯಾಗಿದೆ ಇದೇನು ನಿನ್ನ ಕೊಟ್ಟು ಪುರಾಣ ಪ್ರಿಯೆ ಈ ಮೂರು ಲೋಕದಲ್ಲಿ ಈಗ ನಾನು ಬಲರಾಮ ನೀನು ರೇವತಿ ಪ್ರಿಯೆ ರೇವತಿ ಅಬ್ಬಬ್ಬಾ, ನೀವು ಬಲರಾಮರೇ ಹೌದು ಬಲರಾಮರೇ ಬಲರಾಮನೇ ನೆನಪಿರುವುದು ಪ್ರಿಯೆ ಸ್ವಾಮಿ ಆದರೆ ನಾನು ಇಷ್ಟು ದಿವಸಗಳಾದರೂ ನಿಮ್ಮ ಶೌರ್ಯ ಸಾಹಸ ಪರಾಕ್ರಮವನ್ನು ನೋಡಲೇ ಇಲ್ಲವಲ್ಲ ಪ್ರಿಯ ಪ್ರಿಯೆ ಅದಕ್ಕೆ ಸರಿಯಾದ ಜೊತೆಯಾಗಬೇಕು ರೇವತಿ ಆರು ಸರಿ ಸಮರೋ ಆರು ಸರಿ ಸಮರೋ ಆರು ಸರಿ ಸಮರೋ ಅದಾರು ಸರಿ ಸಮರೋ ಸಮರ ಅದಾರು ಸರಿ ಸಮರೋ ರೇವತಿ ರಾಮರೊಳಗೆ ಬಲರಾಮನು ಯುಗದೊಳಗೆ ಪರಶುರಾಮನು ರಾಮರೊಳಗೆ ಬಲರಾಮನ ಯುಗದೊಳಗೆ ಪರಶುರಾಮ ತ್ರೇತಾಯುಗದಲ್ಲಿ ದಶರಥ ರಾಮ ತ್ರೇತಾಯುಗದಲ್ಲಿ ದಶರಥ ರಾಮ ಆರು ಸರಿ ಸಮರೋ ಅದಾರು ಸರಿ ಸಮರೋ ಅದಾರು ಸರಿ ಸಮರೋ ರೇವತಿ ಈ ಭೂಮಂಡಲದಲ್ಲಿ ಮೂವರೇ ರಾಮರು ಶ್ರೇಷ್ಠರು ಯಾರು ಗೊತ್ತ ಪ್ರಿಯೆ ಅದಾರು ಸ್ವಾಮಿ ಹೇಳುವನು ಕೇಳು ಕೃತಯುಗದಲ್ಲಿ ಪರಶುರಾಮ ದ್ವಾಪರ ಯುಗದಲ್ಲಿ ಶ್ರೀರಾಮ ತ್ರೇತಾಯುಗದಲ್ಲಿ ಶ್ರೀರಾಮ ಈ ದ್ವಾಪರ ಯುಗದಲ್ಲಿ ಯಾರು ಗೊತ್ತ ಪ್ರಿಯೆ ಅದ್ಯಾರು ಯಾರು ಗೊತ್ತ ಪ್ರಿಯೆ ಅದ್ಯಾರು ಸ್ವಾಮಿ ನಾನೇ ಬಲರಾಮ ಪ್ರಿಯೆ ಬಲರಾಮ ಅಷ್ಟು ನಿನಗೆ ತಿಳಿಯಲಿಲ್ಲವೇ ತಿಳಿಯಲಿಲ್ಲ ಸ್ವಾಮಿ ನನಗೆ ತಿಳಿಯಲಿಲ್ಲ ಬರೀ ಶೌರ್ಯ ಪರಾಕ್ರಮ ಪ್ರಾಣೇಶ್ವರ ಹೇಳು ಬರೀ ನಿಮ್ಮ ಶೌರ್ಯ ಪರಾಕ್ರಮಗಳೇ ಆಯ್ತು ನಾನು ಅದಕ್ಕೆ ಅದನ್ನು ಸರಿಯಾಗಿ ಜೊತೆಯಾಗಬೇಕು ಜೊತೆಯಾದಾಗ ನೋಡುವಂತೆ ನನ್ನ ಶೌರ್ಯ ಪರಾಕ್ರಮಗಳನ್ನು ಅಲ್ಲಿವರೆಗೂ ಈ ನನ್ನ ಪಕ್ಕದಲ್ಲಿ ಕುಳಿತುಕೋ ರೇವತಿ ಮದೊಂದು ಪಾಟಲು ಮಧುಪಾನವನ್ನು ಕೊಡು ನಾರಾಯಣ ನಾರಾಯಣ ತಿನ್ನ ಗಣ್ಣ
ಏನಿಕು ರಮ್ಯವಯ್ಯ ಈ ಸಮಯ ಏನಿಕು ರಮ್ಯವಯ್ಯ. ಕೊಡುವುದಿಲ್ಲ, ಸುಮ್ಮನೆ ಕುಳಿತುಕೊಳ್ಳಿ. ಆಗುವುದಿಲ್ಲ, ಸುಮ್ಮನಿರಿ ಸ್ವಾಮಿ. ಸಂಗೀತ ಸಾಹಿತ್ಯ ಸುಮಧುರ ಸಮಯ ಏನಿಕು ರಮ್ಯವಯ್ಯ ಈ ಸಮಯ ಏನಿಕು ರಮ್ಯವಯ್ಯ. ಕುಳಿತುಕೊಳ್ಳಿ ಸ್ವಾಮಿ. ನಾರಾಯಣ ನಾರಾಯಣ. ನಿಮ್ಮ ಶೌರ್ಯವನ್ನು ನೋಡಿ ಅನಂತರ ಈ ಕೊಡಬೇಕು. ಜಗವೊಂದು ನಾಟಕವಂತೆ. ನಾರಾಯಣ ನಾರಾಯಣ. ಈ ಜಗವೊಂದು ನಾಟಕವಂತೆ ನರರೇ ಇದರ ನಟರಂತೆ. ನಾರಾಯಣ ನಾರಾಯಣ. ಒಂದೇ ಒಂದು ಬಟ್ಟೆ ನರರೇ ಇದರ ನಟರಂತೆ ಆಡಿಸುವಾತ ನೀನೇ ಅಂತೆ. ನಾರಾಯಣ ನಾರಾಯಣ. ಆಡಿಸುವಾತ ನೀನೇ ಅಂತೆ ಆಟದ ಹೆಸರು ತೆದುರಂಗವಂತೆ. ನಾರಾಯಣ ನಾರಾಯಣ. ಆಟದ ಹೆಸರು ಚದುರಂಗವಂತೆ ಏನಿಕು ರಮ್ಯವಯ್ಯ ಈ ಸಮಯ ಏನಿತು ರಮ್ಯವಯ್ಯ. ನಾರಾಯಣ ನಾರಾಯಣ. ಓಹೋ ಏನಿದು ಯಾರದು ಆಗಿರುವುದಲ್ಲ, ಯಾರೋ ಬಂದಂತಾಯ್ತಲ್ಲ. ಏನು ಸಮಾಚಾರ ಹೀಗಾಗಿರುವುದು? ಯಾರದು ಓಹೋ ಪ್ರಾಣೇಶ್ವರ, ಪೂಜ್ಯರಾದ ನಾರದ ಮಹಾತ್ಮರು ಬಂದಿರುವರು. ಯಾರು ನಾರದ? ಅಯ್ಯೋ ನೀನ. ನಾರಾಯಣ ನಾರಾಯಣ. ಏನು ಬಲಭದ್ರ ದೇವ ಈಗಾಗಿರುವುದು? ಏನು ಸಮಾಚಾರ? ಹೋಚರೆ ಕಾಲವು ಬದಲಾದಂತೆ ಎಲ್ಲವೂ ಬದಲಾಗಬೇಕು. ನಾವು ಬದಲಾಗಬೇಕು, ಜನಗಳು ಬದಲಾಗಬೇಕು, ನೀವು ಬದಲಾಗಬೇಕಾಗುತ್ತದೆ. ನಾರಾಯಣ ನಾರಾಯಣ. ಆಗುವುದಿಲ್ಲವೇ? ಬೇಡ ಬಿಡಿ. ಬಲಭದ್ರ ದೇವ ಏನು ವಿಶೇಷವಾಗಿದೆಯಲ್ಲ ನಿನ್ನ ಮಾತಿನ ಚಾತುರ್ಯ. ನಾನು ನಿನ್ನ ಬಳಿಗೆ ಬಂದ ಕೂಡಲೇ ಅತ್ಯಂತ ವಿನಯ ಗಾಂಭೀರ್ಯಗಳಿಂದ ಉಪಚರಿಸುತ್ತಿದ್ದ ನೀನು ಈ ದಿನ ನನ್ನನ್ನು ಕಂಡ ಕೂಡಲೇ ಅರ್ಧೋಕ್ತಿಯಲ್ಲಿ ನಾರದ ನಾರದ ಎಂದು ಎನ್ನುತ್ತಿರುವೆಯಲ್ಲ, ಇದು ಏಕೋ ಬಹಳ ವಿಶೇಷವೆನಿಸುತ್ತಿದೆಯಲ್ಲ ನನಗೆ ಬಲಭದ್ರ ದೇವ. ಪೂಜ್ಯರೇ, ಏನು ಸಮಾಚಾರ? ಸಮಾಚಾರವೇನು ಇಲ್ಲ ಪೂಜ್ಯರೇ. ಹಾಗೆ ಒಂದು ಗೌಪ್ಯವಾದ ವಿಚಾರವಿರುವುದು ನಿಮ್ಮಲ್ಲಿ. ಓಹೋ, ಅಂತಹ ಗೋಪ್ಯವಾದ ವಿಚಾರವೇ? ಏನು ಇಲ್ಲ ಪೂಜ್ಯರೇ, ನನ್ನ ಪತ್ನಿಯಾದ ರೇವತಿಯು ನನ್ನ ಮಲ್ಲ ಯುದ್ಧವನ್ನು ನೋಡಬೇಕಂತೆ. ನಾರಾಯಣ ನಾರಾಯಣ. ಹೌದೇ ನಮ್ಮ ರೇವತಿ ದೇವಿ? ಅದಕ್ಕೆ ನಾನು ಆಕೆಗೆ ಹೇಳಿದೆ, ಈ 3 ಲೋಕದಲ್ಲಿ ನನ್ನಂತ ವೀರನು ಶೂರನು ಧೀರನು ಯಾರೂ ಇಲ್ಲವೆಂದು. ಈಗ ಪ್ರಸಿದ್ಧ ನೆನೆಸಿರ್ಪ ಭೀಮ ದುರ್ಯೋಧನಿಗಳು ನನ್ನ ಶಿಷ್ಯಂದರೆ ಎಂದು ಹೇಳಿದೆ ಪೂಜ್ಯರೇ. ಆದರೂ ಆಕೆ ನಂಬುತ್ತಿಲ್ಲ ಪೂಜ್ಯರೇ. ಬಲಭದ್ರ ದೇವ, ಪೂಜ್ಯರೇ, ನಿನ್ನಂತಹ ವೀರನು ಶೂರನು ಈ ತ್ರಿಭುವನದಲ್ಲಿ ಯಾರೂ ಇಲ್ಲ. ಆದರೆ ಈಗ ಏಕೆ ನಿನ್ನ ಪ್ರತಾಪದ ಪ್ರಶಂಸೆ? ಯಾರ ಮೇಲೆ ದಂಡೆತ್ತಿ ಹೊರಟಿರುವೆ ಬಲಭದ್ರ ದೇವ? ಅದೇಕೆ ಪೂಜ್ಯರೇ ಹಾಗೆ ಸಂಶಯವಾಗಿ ಕೇಳುತ್ತಿರುವಿರಿ? ಬಲಭದ್ರ ದೇವ, ಪೂಜ್ಯರೇ, ಏಕೆ ಈಗ ನಿನ್ನ ಪ್ರತಾಪದ ಪ್ರಶಂಸೆ ಏಕೆ ಮಾಡುತ್ತಿರುವೆ ಬಲಭದ್ರ ದೇವ? ಏನು ಇಲ್ಲ ಪೂಜ್ಯರೇ, ನನ್ನ ಪತ್ನಿಯಾದ ರೇವತಿಯು ನನ್ನ ಮಲ್ಲಯುದ್ಧವನ್ನು ನೋಡಬೇಕಂತೆ. ಎಲ್ಲಿ ಪೂಜ್ಯರೇ, ಸ್ವಲ್ಪ ನಿಮ್ಮ ತಾಳ ತಂಬೂರಿಗಳನ್ನು ಕೆಳಗಡೆ. ಪೂಜ್ಯರೇ, ನಾರಾಯಣ, ಪೂಜ್ಯರೇ, ಶ್ರೀಹರಿ ಕಾಪಾಡು ಕಾಪಾಡು. ನಾನು ಏನಿದು? ನಿಮ್ಮೊಡನೆ ವಿನೋದವಾಗಿ ಮಲ್ಲಯುದ್ಧವನ್ನು ಮಾಡಬೇಕು ಪೂಜ್ಯರೇ. ಅಯ್ಯೋ, ಶ್ರೀಹರಿ ಬನ್ನಿ ಕಾಪಾಡು ಪೂಜ್ಯರೇ. ಕಾಪಾಡು. ನಾರಾಯಣ, ಬನ್ನಿ ಪೂಜ್ಯರೇ. ಅಯ್ಯೋ ನಾರಾಯಣ. ತಾಯಿ ರೇವತಿ ದೇವಿ, ನೀನಾದರೂ ಸ್ವಲ್ಪ ಹೇಳಮ್ಮ. ಬಲಭದ್ರ ದೇವನೊಡನೆ ನಾನು ಮಲ್ಲಯುದ್ಧ ಮಾಡುವುದೇ? ಏಕೆ ಪೂಜ್ಯರೇ, ನೀವು ನನ್ನೊಡನೆ ಮಲ್ಲಯುದ್ಧ ಮಾಡಲು ಸಮರ್ಥರಲ್ಲವೇ? ಬಲಭದ್ರ ದೇವ, ಪೂಜ್ಯರೇ, ನಿನ್ನಂತಹ ವೀರನು
ಶೂರನು ಪ್ರತಾಪಶಾಲಿಯು ಈ ತ್ರಿಭುವನದಲ್ಲಿ ಯಾರೂ ಇಲ್ಲ. ಹೌದೇ? ಮುಂದೆ ನಿನಗೆ ಸರಿಯಾದ ಜೊತೆಯನ್ನು ನಾನೇ ತೋರಿಸುವೆನು. ಅಲ್ಲಿಯವರೆಗೂ ಸ್ವಲ್ಪ ಕಾಲ ಶಾಂತನಾಗಿ ವರ್ತಿಸು. ಅಲ್ಲಿವರು ಕಾಯುವ ಪ್ರಶಂಸೆ ನನಗಿಲ್ಲ ಪೂಜ್ಯರೇ. ನಾನು ಹಿಂದೆ ನಿಮ್ಮೊಡನೆ ಮಾಡಬೇಕು. ನಾರಾಯಣ ಪೂಜ್ಯರೇ, ಕಾಪಾಡು ಕಾಪಾಡು. ಹೇಗೆ ಪೂಜ್ಯರೇ ಹಾಗೆ ಓಡುತ್ತಿರುವಿರಿ? ಅದರ ಬೆದರಿ ಬೆಂಡಾಗಿ ಬನ್ನಿ ಪೂಜ್ಯರೇ. ಶಾಂತನಾಗು ಬಲಭದ್ರದೇವ, ಶಾಂತನಾಗು. ಅಲ್ಲಯ್ಯ ಬಲಭದ್ರದೇವ, ನಿನ್ನ ಸತಿಯ ಬಯಕೆಯನ್ನು ಈಡೇರಿಸುವ ಸಲುವಾಗಿ ಈ ಯತಿಯ ಎಲುಬನ್ನು ಮುರಿಯ ಬಯಸುವೆಯಲ್ಲ, ಇದು ಈಗ ಬಹಳ ಚೆನ್ನಾಗಿದೆ. ನಾನೇಕೋ ಇಲ್ಲಿಗೆ ಬರಲೇಬಾರದಿತ್ತು ಪೂಜ್ಯರೇ, ಈ ಮಾತುಗಳಿಂದ ಪ್ರಯೋಜನವಿಲ್ಲ. ಬನ್ನಿ ಮಲ್ಲ ಯುದ್ಧವನ್ನು ಮಾಡೋಣ. ನಾರಾಯಣ ರೇವತಿ, ನಾನು ಸ್ವಲ್ಪ ವಿಶ್ರಮಿಸಿ ಬರುವೆನು. ಮಧುಪಾನ ತೆಗೆದುಕೊಳ್ಳೋನು. ಅಲ್ಲಿಯವರೆಗೂ ಈ ಪೂಜ್ಯರು ಎಲ್ಲಿ ಹೋಗದಂತೆ ನೋಡಿಕೋ. ಈಗಲೇ ಬರುತ್ತೇನೆ. ನಾರಾಯಣ ನಾರಾಯಣ. ಓಹೋ, ಇಲ್ಲೇ ಇದ್ದರೆ ಸ್ವಲ್ಪ ಕಾಲ ನನ್ನ ಕತೆ ನೆಟ್ಟಗಾದೀತು. ನಾನಿಲ್ಲಿಂದ ಪಯಣಿಸುವೆನು. ನಾರಾಯಣನ ಇಲ್ಲಿಂದ ಪಲಾಯನ ಮಾಡಿ ಹೋದರು. ನಮ್ಮ ಆರ್ಭಟವನ್ನು ನೋಡಿ ಆ ಬಡಜೋಗಿಯು ಇಲ್ಲಿಂದ ಪ್ರಯಾಣ ಬೆಳೆಸಿದನೆ. ಛೇ, ಏನು ಮಾಡುವುದು ರೇವತಿ? ಅವನೊಡನೆ ಮಲ್ಲ ಯುದ್ಧವನ್ನು ಮಾಡಬೇಕೆಂಬ ಆಸೆಯಿಂದ ನಾನು ಎಲ್ಲ ಸಿದ್ಧತೆಯಿಂದಲೂ ಬಂದಿದ್ದೇನೆ. ಈಗ ನನ್ನ ರೋಷಾಗ್ನಿಯನ್ನು ಗಮನಗೊಳಿಸಲು ನೀನು ಒಂದು ಗೀತಾಪನೆಯನ್ನು ಮಾಡು ಪ್ರಿಯೆ. ಅಬ್ಬಬ್ಬಬ್ಬ, ಅದೇನು ಹೇಳಿದಿರಿ ಸ್ವಾಮಿ? ಇಂತಹ ಸಮಯದಲ್ಲಿ ನನಗೆ ಮನಸ್ಸಿಗೆ ಸಂತೋಷ ಮುದು ಕೊಡುವುದು ನಿನ್ನ ಕರ್ತವ್ಯವಲ್ಲವೇ? ಹೌದೌದು, ನನ್ನ ಕರ್ತವ್ಯ ಅಲ್ಲವೇ? ಪತ್ನಿಯಾದ ನಿನ್ನ ಕರ್ತವ್ಯದ ಬಗ್ಗೆ ಮರೆಯಬೇಡ. ಕರ್ತವ್ಯ. ಒಂದು ಗೀತಾಲಾಪನೆಯನ್ನು ಮಾಡು ಪ್ರಿಯೆ. ಆಹಾ, ಪ್ರಾಣೇಶ್ವರ, ಪ್ರಿಯೆ, ಏಕೋ ಎಂದೋ ಪ್ರಾಣೇಶ್ವರ. ಪ್ರಿಯೆ, ಸ್ವಾಮಿ, ಹೇಳು ಪ್ರಿಯೆ. ಜುಮ್ಮೆಂದಿತು ಮನವು ಬೆಚ್ಚಿತು ಧನವು, ಏಕೋ ತಾಳೆನು ಎಂತೋ ಅರಿಯೇನು ಇಂತ ಸವಿನುವಾ ಸುಖವಾಂತಾಡುವ ಏಕೋ ಎಂತೋ ಪ್ರಾಣೇಶ್ವರ, ಪ್ರಾಣಕಾಂತೆ, ಅಣ್ಣಾಯಿತು ಜೀವ. ಹೌದೇ? ಹಾ, ಸ್ವಾಮಿ, ಏಕೋ ಎಂತೋ ಜುಮ್ಮೆಂದಿತು ಮನವು ಏಕೋ ಕಾಣೆಯು ಎಂದು ಅರಿಯೇನು ತಗಲುವಾ ಸುಖವಾಂತ ಅನುಭವ, ಸುಖವಾಂತ ಅನುಭವ, ಸುಖವಾಂತ ಅನುಭವ. ಸ್ವಾಮಿ, ನಿನ್ನ ಮನಸ್ಸು ಸಂತೋಷಗೊಳಿಸಲು ನಾನು ಒಂದು ಹಾಡನ್ನು ಹಾಡದೆ. ಹಾಗೆ ಆಗಲಿ ಪ್ರಿಯ. ಆವುದಿ ಮಹಾಬಂಧನಿ ಪ್ರೇಮ ಪ್ರೇಮವೇ ನಂಬಿ, ಆವುದಿ ಮಹಾಬಂಧನಿ ಪ್ರೇಮ ಪ್ರೇಮವೇ ನಂಬೀವರ ಶುಭ ಮಿಲನ. ಪ್ರೇಮವೇ ನಂಬೀವರ ಶುಭ ಮಿಲನ. ಆವುದಿ ಮಹಾಬಂಧ ಜೀವನ ಪ್ರೇಮ ಪ್ರೇಮವೇ ನಂಬೀವರ ಶುಭ ಮಿಲನ. ಆ
ಮನ ತಣಿಸುವ ಮನ ಕುಣಿಸುವ ಕಾಮಿನಿಯೇ ಭಾಮಿನಿ ಮನ ತಣಿಸುವ ಮನ ಕುಣಿಸುವ ಕಾಮಿನಿಯೇ ಭಾಮಿನಿ ಆವುದಿ ಮಹಾಬಂಧ ಜೀವನ ಪ್ರೇಮವೇ ನಮ್ಮಿವರ ಬಂಧನ ಭಾವದಿ ಮೈ ಮರೆತು ಸೋತಿಗೆ ನಾನಿನಗೆ ಭಾವದಿ ಮೈ ಮರೆತು ಸೋತಿಗೆ ನಾನಿನಗೆ ಮನ ತಣಿಸುವ ಮನ ಕುಣಿಸುವ ಕಾಮಿನಿಯೇ ಭಾಮಿನಿ ಮನ ತಣಿಸುವ ಮನ ಕುಣಿಸುವ ಕಾಮಿನಿಯೇ ಭಾಮಿನಿ ಆವುದಿ ಜೀವನ ಪ್ರೇಮವೇ ನಮ್ಮಿವರ ಬಂಧನ ನಾರಾಯಣ ಶಕ್ತಿಯ ಲೋಲ ಮಾಯಾ ಜಾಲ ಭಕ್ತಿಂ ಭಜಿಸಲು ಮುಕ್ತಿಯ ನೀವ ನಾರಾಯಣ ಭಕ್ತಿಂ ಭಜಿಸಲು ಮುಕ್ತಿಯ ನೀವ ಶಕ್ತಿಯ ಲೋಲ ಮಾಯಾ ಜಾಲ ನಾರಾಯಣ ನಾರಾಯಣ ಹರಿಹರ ಸುರರನು ನಡೆಸುತ್ತಲಿರುವೆ ನಾರಾಯಣ ಹರಿಹರ ಸುರರನು ನಡೆಸುತ್ತಲಿರುವೆ ಮುದದಿ ಮಾಯ ನಾಟಕ ಬಾಡಿಸುವೆ ನಾರಾಯಣ ಮುದದಿ ಮಾಯ ನಾಟಕ ಬಾಡಿಸುವೆ ಶಕ್ತಿಯ ಲೋಲ ಮಾಯಾ ಜಾಲ ನಾರಾಯಣ ನಾರಾಯಣ ಎಂತಹ ಅವಿವೇಕದ ಕೆಲಸವಾಗುತ್ತಿತ್ತು. ಆ ಬಲಭದ್ರದೇವನಾದರೂ ಸುರಪಾನ ಮತ್ತನಾಗಿ ಅತ್ಯಂತ ಅಹಂಕಾರದಿಂದ ನಾನೇ ಪ್ರತಾಪಶಾಲಿ ಎಂತಲೂ ದುರಂಕಾರದಿಂದ ಮೆರೆಯುತ್ತಿರುವನು. ಆಗಲಿ, ಶ್ರೀಕೃಷ್ಣ ಪರಮಾತ್ಮನ ಇತಿಹಾಸ, ಬಲರಾಮನ ಗರ್ವ ಕಂಡನೆ, ಈ ಎಲ್ಲ ಕಾರಣಗಳನ್ನು ತಿಳಿದು ಇನ್ನು ಮುಂದೆ ಗರ್ವಿಷ್ಠರಾದವರು ಯಾರೆಂಬುದನ್ನು ತಿಳಿದು ಅವರವರಿಗೆ ತಕ್ಕ ಪ್ರಾಯಶ್ಚಿತವಾಗುವ ರೀತಿಯಲ್ಲಿ ಒಂದು ನಾಟಕವನ್ನು ರಚಿಸಲೇಬೇಕು. ಆಗಲಿ, ನಾನೀಗ ದ್ವಾರಕಾ ನಗರಕ್ಕೆ ತೆರಳುವೆನು. ನಾರಾಯಣ ನಾರಾಯಣ.